ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವ್ಲಾಗ್ ಮಾಡ್ತಾರೋ ವಿಷಯ ಏನಂದ್ರೆ, ಸೊ ನಾವಿಬ್ರು ಇವತ್ತು ಇನ್ನೊಬ್ಬ ಇದಾನಲ್ಲ 3 ಜನ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಗೈಸ್. ಅಂಡ್ ನಮ್ ಲೈಫ್ ಅಲ್ಲಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಅದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರುತ್ತೆ ಈಗ ಗೈಸ್. ಏನ್ ಗೊತ್ತಾ, ತಿಳ್ಕೊಬೇಕಲ್ಲ ಅಲ್ಲಿ ಹೆಂಗೆ ಏನು ಅಂತ. ಅದಕ್ಕೆ ಎಲ್ಲ ಸ್ಟಿಫ್ ಆಗಿ ರೆಡಿ ಆಯ್ತಾ ಇದೀವಿ. ಆಕ್ಚುಲಿ ಒಂದ್ ಕಡೆ ಸಿಕ್ಕಾಪಟ್ಟೆ ಭಯ ಇದೆ, ಯಾಕಂದ್ರೆ ಏನ್ ಮರಿತಾ ಇದೀವೋ ಏನ್ ಬಿಡ್ತಾ 3 ದಿನದಿಂದ ಶಾಪಿಂಗ್ ಮಾಡಿ ಏನ್ ಹೋಗಕ್ಕೆ ನಾನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೇನೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಹೋಗಿಲ್ಲ, ನಾರ್ಮಲ್ ಮಾಮೂಲಿ. ಇವಾಗ ನಾವು ಹೋಗ್ತಾ ಇರೋದು ಬಂದು ಹೋಗ್ತಾ ಹೇಳ್ತೀವಿ, ಗುಜರಾತ್ಗೆ ಹೋಗ್ತಾ ಇದೀವಿ. ಸೂರತ್ ಗುಜರಾತ್ ಎರಡು ಒಂದೇ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಲೈಕ್ ಏನಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಇದೆಲ್ಲ ಒಂಥರ ಖುಷಿ ಗೈಸ್. ಅದೆಲ್ಲ ಒಂಥರ ಡ್ರೀಮ್. ಚಿಕ್ಕ ವಯಸ್ಸಿಂದ ಅನ್ಸಿರುತ್ತಲ್ಲ, ಅಯ್ಯೋ ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ. ಸೊ ಅದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ತರ. ಡ್ರೀಮ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಇಲ್ಲಿದ್ದಾಗ ಮೇಲ್ ನೋಡ್ತಾ ಇದ್ರಿ. ಸೊ ಇವಾಗ ಇನ್ನಿಬ್ರು ಬಂದ್ರು, ನಮ್ನ ಕಳ್ಸ್ಕೊಡಕ್ ಬರ್ತಾ ಇದಾರೆ ನೋಡಿ. ಸುರಭಿ ಆ ಕಡೆ ಹೋದ್ರು. ಸೊ ಫೈನಲಿ ನಮ್ಮ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಗೈಸ್ ಇದು. ಅಲ್ಲಿ ಎಷ್ಟು ಭಯ ಆಗುತ್ತೆ ಏನು ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಗೈಸ್. ಇದು ಫಸ್ಟ್ ಟೈಮ್, ಅದಕ್ಕೆ ಹಿಂಗೆ. ಆಮೇಲೆ ಹೋಯ್ತಾ ಎಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ ಗೈಸ್. ಬನ್ನಿ ಲೆಟ್ಸ್ ಗೋ. ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀರಾ ಅಂತ. ಬ್ರೋ ಇವಾಗ ಎದ್ದಿರಂಗವ್ರೆ, ಅವರು ಎಡಿಟ್ ಮಾಡ್ಕೊಂಡ್ ಕೂತಿದ್ರು. ಗೈಸ್ ನಮ್ನ ಕಳ್ಸ್ಕೊಡಕ್ಕೆ ಯಾರ್ಯಾರು ಇದಾರೆ ನೋಡಿ. ಸುರಭಿ ಒಂದ್ ಬಾಣ್ಲಿ ಆಗ್ಬಿಟ್ಟು ಅವನೇ, ಜೈ, ಚಂದನ್, ತೇಜು ಬ್ರೋ. ಹಾ, ನಮ್ಮ ಅನನ್ಯವ್ರು ನನ್ನ ಬಿಡಕ್ ಬರ್ತಾ ಇದಾರೆ. ಏಮಿ, ಚಿಕ್ಕೋಡಿ, ಇವ್ರು ಗೊತ್ತಲ್ಲ ಅವರು. ಇವರು ನನ್ನ ಕಳ್ಸ್ಕೊಡಕ್ ಬಂದಿದ್ದಾರೆ ಗೈಸ್. ಈಗ ಬನ್ನಿ ಹೋಗೋಣ. ಕಾರ್ ಬಂದಿದೆ, ಲಗೇಜ್ ಎಲ್ಲ ಎತ್ತಿಕ್ಕಕ್ ಬಂದಿದ್ದೀವಿ ನೋಡಿ. ಲಗೇಜ್ ಗೈಸ್, ನಾವ್ ಇವಾಗ ಹೊರಟಿದೀವಿ ಏರ್ಪೋರ್ಟ್ಗೆ. ಕ್ಯಾಬಲ್ಲಿ ಹೋಗ್ತಾ ಇದೀವಿ, ನಾನು, ಸುರಭಿ, ತೇಜು ಬ್ರೋ. ಹಾಯ್ ಮಾಡ. ಸೊ ಇವಾಗ ಹೊರಟಿದೀವಿ, ಬನ್ನಿ ಹೋಗೋದು. ಮಚ್ನಾಗ ಬರ್ತಾವ ನೋಡಿ. ಇಲ್ಲಿ ಮಚ್ ತಗೊಂಡು ಮಚ್ಬೇಕಂತವ್ರೆ. ಸೊ ಅದಕ್ಕೆ ಅನ್ನ ಇವಾಗ ವಿಡಿಯೋ ಮಾಡ್ತಾರೆ ಹೊಲ್ಟೆವಾಗ. ಅಣ್ಣ ವಿಡಿಯೋ ಮಾಡ್ತಾರದಕ್ಕೆ ಹೊಲ್ಟೆವಲ್ಲ ಪಾಪ. ಸೊ ಗೈಸ್, ನಾವ್ ಇವಾಗ ರೀಚ್ ಆಗಿದೀವಿ. ಊಟ ಇಲ್ದಿರ ಕಾರಲ್ಲೇ ಕೂತ್ಕೊಂಡು ಊಟ ಮಾಡ್ತಾವ್ರಿ ಇವರೆಲ್ಲ. ಬಾಕ್ಸ್ ಖಾಲಿ ಆಯ್ತು, ಅಲ್ಲೆಲ್ಲೂ ಊಟ ಸಿಕ್ಕಿರ್ಲಿಲ್ಲ ಅಂತ ಇಲ್ಲೇ ಬಾಕ್ಸ್ ತಗೊಂಡು ಇಲ್ಲೇ ತಿನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇವಾಗ ಎಂಟ್ರಿ ಆಗಿದ್ದೀವಿ. ಅದು ಇಂಜೆಕ್ಷನ್ ನಿಮಗೂ ಈ ತರ ಡೌಟ್ ಆಯ್ತಾ? ಕಮೆಂಟ್ ಮಾಡಿ. ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು 4 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಅದಾದ್ಮೇಲೆ ಹಾರೋಗ್ತಾರೆ ಬಟರ್ಫ್ಲೈಸ್ ತರ. ಈ ಏರ್ಪೋರ್ಟ್ಗೆ ಇಲ್ಲಿ ಟ್ರೈನ್ ಇಲ್ವಾ? ಟ್ರೈನು, ಮೆಟ್ರೋ ಬ್ರೋ. ನಿಂಗೊಂದು ಕ್ವಶನ್. ಫ್ಲೈಟ್ ಆರುತ್ತಲ್ಲ, ಪೆಟ್ರೋಲ್ ಅಲ್ಲಿ ಆರುತ್ತೆ, ಡೀಸೆಲ್ ಅಲ್ಲಿ ಆರುತ್ತೆ? ಗ್ಯಾಸ್. ಯಾವ ಗ್ಯಾಸು? HP. HP ಗ್ಯಾಸ್ ಅಲ್ಲಿ ಆರುತ್ತೆ. ಭಾರತ್ ಗ್ಯಾಸ್ ಇಲ್ಲ, ಇಂಡಿಯನ್ ಗ್ಯಾಸ್. ನೀವ್ ಇನ್ನ ಇಂಡಿಯನ್ ಅಲ್ಲ, ಗ್ಯಾಸ್ ಅಲ್ಲೇ ಹೋಗಲ್ಲ ಅದು. ಕೆರೋಸಿನ್ ಅಲ್ಲಿ ಹೋಗೋದು ಫ್ಲೈಟ್. ನಿಮ್ಗೆ ಯಾರಿಗಾನ ಇದು ಗೊತ್ತಿತ್ತಾ? ನಾವ್ ಹೇಳ್ತಾ ಇದ್ದೀವಿ. ಗೊತ್ತಿದ್ರೆ ಎಸ್ ಅಂತ ಗೊತ್ತಿದ್ರೆ ಎಸ್ ಅಂತ. ಇವರೇ ನಾಡು ಬೆಂಗಳೂರು ಕಾ ಬಾಪ್ ಇವರು. ಸೊ ಅಷ್ಟೇ ಗೈಸ್, ಇವಾಗ ಹೋಗ್ತಾ ಇದೀವಿ. ಹೋಗೋಣ. ಅಲ್ಲಿ ಹೋಗಿ ಇನ್ನ ತುಂಬಾ ಪ್ರೊಸೀಜರ್ಸ್ ಇದೆಯಂತೆ, ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಏನೇನು ಪ್ರೊಸೀಜರ್ಸ್ ಇದೆ ಅಂತ ಅಲ್ಲಿಗೆ ಹೋಗಿ ಈ ವ್ಲಾಗಲ್ಲಿ ನಿಮ್ಗೂ ತೋರಿಸ್ತೀವಿ. ನಮ್ ಜೊತೆ ನಿಮ್ನು ಕರ್ಕೊಂಡು ಹೋಗ್ತೀವಿ ಗೈಸ್. ನಾವ್ ಇವಾಗ ಏರ್ಪೋರ್ಟ್ ರೀಚ್ ಆಗಿದೀವಿ. ಅಂಡ್ ಆಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಕ್ಕೇನೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ನಾನಂತೂ. ಆಕ್ಚುಲಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ. ಹಂಗ ಹೋಗಂಗಿಲ್ಲ, ಹೋಯ್ತಾ ಇದೆಯಾ?
ಇವಾಗ ಒಂದ್ ಆಯ್ತು ನೋಡ್ಬೇಕಿರ್ತದ ನೀವು. ತೇಜು ಬ್ರೋ ಬೆಂಗಳೂರಲ್ಲಿ ಓಡಾಡ್ದಂಗ್ ಸಿಗ್ನಲ್ ಹೋಯ್ತವ್ರೆ. ಏಯ್ ರುಕೋ. ಹಾ ಅಷ್ಟೇ ಅವ್ರ ಸ್ಟಾಪ್. ಓ ಹಿಂಗೆ ಗೈಸ್ ನೋಡಿ ಈ ತರ ಎಲ್ಲ ಇದೆ ಇಲ್ಲಿ. ಫುಲ್ ಸಿಸ್ಟಮ್ಯಾಟಿಕ್ ಇದೆ. ಹೌದು ಆಕ್ಚುಲಿ ಇಲ್ಲಿ ನೋಡಿ ಇವರು ಸಿಗ್ನಲ್ ಅಲ್ಲಿ ನಡ್ಕೊಂಡೋಯ್ತಾರೆ ರುಕೋ ಅಂತ ನೋಡಿ ಗೈಸ್. ಓ ಸಕ್ಕದಾಗಿದೆ ಏರ್ಪೋರ್ಟ್. ಇಷ್ಟ ಆಗ್ತೈತಿ. ನಮ್ 3 ಜನನ್ ಬಿಡಕ್ 5 ಜನ ಬಂದಿದ್ದಾರೆ ಗೈಸ್. ಖುಷಿ. ಏನಂತಾರೆ ಏನೋ ಸಾಂಗ್ ಆಡ್ತಾರಲ್ಲ, ನಮ್ ಹಿಂದೆ ಒಂದು ಅಲ್ಲ ನಮ್ ಹಿಂದೆ ಒಂದು ಬಳಗ ಇದೆ. ಸೊ ಗೈಸ್ ಇವಾಗೆಲ್ಲ ಹೊಡ್ತಾ ಇದಾರೆ ನಮ್ನ ಬಿಟ್ಟು. ಬಾಯ್ ಬಾಯ್. ಥ್ಯಾಂಕ್ ಯು. ನಂಗೆ ಬನ್ನಿ ಗೈಸ್ ಹೋಗೋಣ. ಗೈಸ್ ಬೇಜಾರಾಗ್ತಿದೆ ನನ್ಗೆ. ಟೈಮ್ ಆಗ್ಬಿಡುತ್ತೆ ಗೈಸ್, ಗೊತ್ತಿಲ್ಲ ನಮ್ಗೆ ಅಲ್ಲಿನ್ನ ಏನಂತ. ಬೇಜಾರಾಗ್ತದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇವರೆಲ್ಲ ಹಿಂಗ್ Bye, bye. ಬಂದಿರೋದಕ್ಕಿನ್ನ ಖುಷಿ. ಬಾಯ್ ನನ್ಗೂ. ಅಲ್ಬೇಡ ಬ್ರೋ. ಬಾಯ್ ಬಾಯ್. ಬಾಯ್ ಸುರಭಿ. ಬಾಯ್ ಬಾಯ್, ಹುಷಾರು, ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಂದ್ವಿ. ಇಲ್ಲಿಂದ ನಾವೀಗ 3 ಜನ ಹೊರಡ್ತಾ ಇದೀವಿ. ಓಕೆ ಗೈಸ್ ಬಾಯ್ ಬಾಯ್. ಇವಾಗ ಎಂಟ್ರಿ ಆಗಿದೀವಿ ಒಳಗಡೆ. ಫಸ್ಟ್ ರೌಂಡ್ ಚೆಕಿಂಗ್ ಆಯ್ತು. ಅಂದ್ರೆ ಅದ ಹೇಳ್ತೀನಿ ಯಾವ ತರ ಡಿಜಿಟೆಕ್ ಎಲ್ಲ ಯೂಸ್ ಮಾಡಿ, ಡಿಜಿ ಯಾವ ತರ ಎಲ್ಲ ಯೂಸ್ ಮಾಡಿ ಬೇಗ ಒಳಗಡೆ ಬಂದಿದೀವಿ. ಅದ್ ಯೂಸ್ ಮಾಡಿದ್ರೆ ಅಲ್ಲಿ ಲೇಟ್ ಆಗಲ್ಲ ಗೈಸ್. ಹೊರಗಡೆ ಅಂದ್ರೆ ಹೊರಗಡೆನೆ ಲೇಟ್ ಆಗೋಗುತ್ತೆ. ವೆರಿಫಿಕೇಶನ್ಗೆ ವೆಯ್ಟ್ ಮಾಡ್ಬೇಕಾಗುತ್ತೆ. ಡಿಜೆ ಯಾತ್ರೆಯಿಂದ ಅಲ್ಲೇ ವೆರಿಫಿಕೇಶನ್ ಆಗಿ ಜಸ್ಟ್ ಬಂದು ನಿಮ್ ಫೋಟೋ ಒಂದು ಕೇಳುತ್ತಷ್ಟೇ. ಸೊ ಗೈಸ್ ನಾವ್ ಇವಾಗ ಚೆಕ್-ಇನ್ ಆಗಿ ಬ್ಯಾಗ್ದು QR ಏನೋ ಕೊಡ್ತಾರೆ ಈ ತರ. ಇದನ್ನ ಅಲ್ಲಿಗೆ ಹೋಗಿ ಕೊಟ್ಟು ಅವ್ರ ಹತ್ರ ಬ್ಯಾಗ್ ಅದು ಹಾಕ್ಸಿ ಲಗೇಜ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಅವಳಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನ. ಇಲ್ಲ ಗೈಸ್ ನಾನು ಇಷ್ಟಾರು ತಿಳ್ಕೊಂಡಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಫ್ಲೈಟ್ ನಂದು, ಅದ್ರಲ್ಲೂ ಇಷ್ಟು ತಿಳ್ಕೊಂಡಿರೋದೇ ನಾನು ಹೆಚ್ಚು ಗೈಸ್. ಟಾಟಾ ಬಾಯ್ ಬಾಯ್, ಸಿ ಯು ಸೂರತ್. ನಮ್ಗೆ ಪಾಸ್ ಸಿಕ್ಕಿದೆ ಈಗ. ನಿಮಗೆ ತೋರ್ಸಲ್ಲ, ನಾನು ಎಲ್ಲಿಗೆ ಅಂತ ತೋರ್ಸಲ್ಲ, 3 ಟಿಕೆಟ್ ಅಷ್ಟೇ. ಅವಾಗಿಂದ ನಾವೇ ಹೇಳಿದೀವಿ ಎಲ್ಲಿಗೆ ಅಂತ. ಇವಳಿಗೆ ಎಲ್ಲಿಗೆ ಅಂತ ತೋರ್ಸಲ್ಲ. ಸೂರತ್ 3 ಟಿಕೆಟ್ ಸಿಕ್ತು ಗೈಸ್. ಟಿಕೆಟ್ ಎಲ್ಲ ಮೇಲಿಡಿರಿ, ಸಿಕ್ಕಿದೆ, ಏನಾಗಲ್ಲ. ಇವಾಗ ಅಲ್ಲಿ ಏನೋ ಬರೀ 10 ನಿಮಿಷ ಅಷ್ಟೇ ಅಂತೆ. ಅಲ್ಲಿ ಏನ್ ಗೊತ್ತಾ ಗೈಸ್, ಅಂದ್ರೆ ಇದು ಚೆಕ್ಕಿಂಗ್ ನಾವ್ ಹಾಕಿರೋ ಇದ್ರಲ್ಲಿ ಏನಾರ ಇದ್ಯಾ ಅಂತ, ಜಾಕೆಟ್ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ ಅದನ್ನೆಲ್ಲ ಚೆಕ್ಕಿಂಗ್ ಮಾಡ್ತಾರೆ ಈಗ. ಬಟ್ ಅಲ್ಲಿ ಚಪ್ಪಲಿನೂ ಸಹ ಬಿಡ್ತಾರೆ. ಇಲ್ಲಿ ಬಂದ್ರೆ ಕೌಂಟರ್ ನಂಬರ್ 54 ಬನ್ನಿ, ಅವ್ರು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಹೌದು ನಿಜವಾಗ್ಲೂ. ಇಲ್ಲಾಂದ್ರೆ ಬೇರೆಯವರೆಲ್ಲ ಇಂಗ್ಲಿಷ್ ಗೈಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಕೌಂಟರ್ ನಂಬರ್ 54 ಅಲ್ಲಿ ಇದ್ರು, ಅವ್ರ ನೇಮ್ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಎಲ್ಲ ಮಾತಾಡ್ಸೋದು. ಇವಾಗ ಎಲ್ಲೋ ಹತ್ರ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಹೆವಿ ವರ್ತ್ ಇದೆ. ನಿಜವಾಗ್ಲೂ ನಾರ್ಮಲ್ ಇದ್ರೆ ಅಲ್ಲಿ ತುಂಬಾ ವೇಟ್ ಮಾಡ್ಬೇಕು. ಡಿಜಿ ಹತ್ರ ಇದ್ರೆ ಬರೀ 20-30 ಮಿನಿಟ್ಸ್ ಅಲ್ಲೇ 20 ಇಲ್ಲ 5 ನಿಮಿಷ ನಮ್ದು ಮುಗ್ದೇ ಹೋಗುತ್ತೆ. ಅದು ಜಾಸ್ತಿ ಪ್ರೊಸೆಸ್ ಇಲ್ಲ ಡಿಜಿ ಹತ್ರದಲ್ಲಿ. ನೀವು ಬುಕ್ ಮಾಡಿದ್ನ ಅಲ್ಲಿ ಬುಕ್ ಮಾಡಿದೊಂದು ಬೋರ್ಡಿಂಗ್ ಪಾಸ್ ಬರುತ್ತೆ. ಬೋರ್ಡಿಂಗ್ ಪಾಸ್ ನ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಷ್ಟೇ. ಅದು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ QR ಕೋಡು ಅದು ಇದು ಎಲ್ಲ ಅದ್ರಲ್ಲೇ ಜನರೇಟ್ ಆಗೋಗುತ್ತೆ, ಈಸಿ. ಸೊ ಎಲ್ಲ ಡಿಜಿ ಹತ್ರ ಯೂಸ್ ಮಾಡಿ ಯಾರ್ಯಾರು ಹೋಗ್ತೀರಾ. ಯಾ ಗೈಸ್ ಓಕೆ, ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ನಮ್ದು ಚೆಕಿಂಗ್ ಕೊಟ್ಟಿದ್ದೀರಿ. ಬ್ಯಾಗ್ ಕೂಡ ಲೈಕ್ ನನ್ನ ಜಾಕೆಟ್ ಕೂಡ ತೆಗ್ದಾಕಿ, ಜಾಕೆಟ್ ಕೂಡ ತೆಗಿಬೇಕು. ಬೆಲ್ಟು, ಮೈಕು, ಏನು ಏರ್ಪೋರ್ಟ್ಸು, ಚಾರ್ಜರು, ಆಮೇಲೆ ನನ್ನ ಜಾಕೆಟ್ ಕೂಡ ತೆಗೀರಿ ಅಂತ ಹೇಳಿದರು. ಜಾಕೆಟ್ ಕೂಡ ತೆಗ್ದಿದ್ದೀನಿ ಗಾಯ್ಸ್. ಎಲ್ಲ ಆಗಿದೆ, ಕೂತಿದ್ದೀವಿ ಇಲ್ಲಿ ಈಗ. ಟಪರಿ ಖುಷಿಯಾಗಿ ಕೂತವನೆ, ಅವಳಿಲ್ಲೇ ಒಳಗಡೆ ಹೋಗಿದ್ದಾಳೆ. ಬ್ಯಾಗ್ ಕೊಟ್ಬಿಟ್ಟು ಕಾಯ್ತಾ ಇದ್ದೀವಿ. ಚೆನ್ನಾಗಿದೆ ಗಾಯ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಏನು ಗೊತ್ತಿಲ್ಲ. ಒಂದು ಬೆಲ್ಟ್ ಕೂಡ ಬಿಚ್ಚಬೇಕು, ವಾಚ್ ಕೂಡ ಬಿಚ್ಚಿ ಅಲ್ಲಿ ಕೊಡಬೇಕು. ಶೂ ಎಲ್ಲ ಇರುತ್ತೆ ಅಲ್ವ, ಏನು ಶೂನೂ ಏನೂ ಇದು ಮಾಡಿಲ್ಲ. ಫಸ್ಟ್ ಟೈಮ್ ಗೊತ್ತಿಲ್ಲ. ಸೊ ಇವಾಗ ಗೊತ್ತಾಗಿದೆ, ಚೆನ್ನಾಗಿದೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಇದೊಂಥರ ಹ್ಯಾಪಿ ಫ್ಲೈಟಲ್ಲಿ ಹೋಯ್ತಾ ಇದ್ದೀವಿ ಅಂತ ಖುಷಿ. ತುಂಬ ಚೆನ್ನಾಗಿ ಓಡಾಡಿರ್ಬೋದೆ, ಏನು ಫ್ಲೈಟಲ್ಲಿ ನಾವು ಓಡಾಡಿದ್ದೀವಿ ಅಂತ. ಬಟ್ ಫಸ್ಟ್ ಟೈಮ್ ಇರೋರಿಗೆ ತುಂಬ ಖುಷಿ ಇರುತ್ತೆ ಅಲ್ವಾ, ಹಂಗೆ ನಮಗೂ ಇದೆ. ಸೊ ಇವಾಗ ನೆಕ್ಸ್ಟು ಇಲ್ಲಿ ನಮ್ಮದು ಫ್ಲೈಟ್ ಟೈಮ್ ಇರೋದು 4:25 ಅಲ್ಲಿ ಹೋಗ್ಬೇಕಂತೆ. ಸೊ ಇನ್ನು 3:30 ಆಗಿದೆ. ವೆಯ್ಟ್ ಮಾಡ್ಕೊಂಡು ಇಲ್ಲೇ ಕಾಫಿ ಕುಡ್ಕೊಂಡು, ಬಟ್ ಎಕ್ಸ್ಪೆನ್ಸಿವ್ ಗೈಸ್ ಇಲ್ಲಿ ಕಾಫಿ ಎಲ್ಲ. ನೋಡ್ತೀವಿ, ಆದರೆ ಕುಡಿತೀವಿ, ಇಲ್ಲಾಂದ್ರೆ ಸುಮ್ಮನೆ ಕುತ್ಕೊಂಡು ಫೋಟೋ ಹಿಡ್ಕೊತೀವಿ. ಫಸ್ಟು ನಾವು ಎಲ್ಲಿ ಯಾವ ಟರ್ಮಿನಲ್ಗೆ ಹೋಗಬೇಕು ಅಂತ ಚೆಕ್ ಮಾಡಬೇಕು. ಟರ್ಮಿನಲ್ಲ ಏನು ಹೇಳಿದವರು 30 ಏನೋ ಅಂದ್ಕೊಂಡು ಅವರು ಬೈಕ್ ಬರ್ತಾಯಿಲ್ಲ ಗೈಸ್.
ನಂಬರ್ 30 ಹತ್ರ ಹೋಗಿ ಅಂದರು. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಗೈಸ್ ನಾವು ಹೋಗೋ ಫ್ಲೈಟು ಇದೆ, ಇಂಡಿಗೋ. ಇಲ್ಲೇ ನಿಂತಿದೆ ನೋಡಿ. ಸೊ ನಾವು ಇಲ್ಲಿ ಫುಲ್ ಎಂಟ್ರಿ ಆಗ್ಬೇಕಾದ್ರೆ ಫುಲ್ ಭಯ ಇತ್ತು. ನನಗಂತೂ ಫುಲ್ ಟೆನ್ಷನ್. ಏನ್ ಏನಿಲ್ಲ ಗಾಯ್ಸ್, ಸಿಂಪಲ್. ನನಗೆ ಅಷ್ಟೊಂದ್ ಏನಿಲ್ಲ, ಡಿಜಿ ಹತ್ರ ಇರೋದು ಸಿಂಪಲ್. ಹಾ ನಮ್ಗೆ ಗೊತ್ತಿರಂಗೆ ಅದು ಗೊತ್ತಿರೋರ್ ಕಡೆಯಿಂದ ಕೇಳ್ಕೊಂಡು ಇದ್ ಮಾಡ್ಕೊಂಡು ಬಂದಿದೀವಿ. ಎಷ್ಟು ದೊಡ್ಡದಿದೆ ಫ್ಲೈಟ್. ಆಕ್ಚುಲಿ ಫುಲ್ ಭಯ ಹೋಗಿತ್ತು, ಫುಲ್ ನರ್ವಸ್. ಏನಾರ ಮರ್ತವಾ, ಏನಾರ ಬಿಟ್ವಾ ಏನು ಅಂತ. ಅಪ್ಪ ಇಲ್ಲಿ ಬಂದು ಎಲ್ಲ ಮುಗಿಸಿ ಬಂದು ಗೇಟ್ ನಂಬರ್ 30 ಕೂತ್ಕೊಂಡು ಆ ಫ್ಲೈಟ್ ನೋಡಾದ್ಮೇಲೆ ನೆಮ್ಮದಿ. ಇನ್ನ ತಿರುಗಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬ್ಲಾಸ್ಟರ್ ಚಂದು. ಇನ್ನ ತಿರುಗಿ ಸರ್. ನೋಡಿ ಗೈಸ್, ಒಂದು ಜಾಕೆಟ್ ಏನ್ ಕ್ರೇಜಿ ಆಗಿದೆ ಅಲ್ಲ ಗೈಸ್. ಇಲ್ಲಿ ಏನಿಲ್ಲ ಗೈಸ್, ನಾನು ವಿಡಿಯೋ ಫೋಟೋ ತೆಕ್ಕೊಳ್ಳೋಣ ಅಂದರೆ ಮಾಮೂಲಿ ಮಾಲಲ್ಲಿ ಹೆಂಗಿರ್ತೀವೋ ಹಂಗಿದೆ. ಸೊ ಆಚೆ ಕಡೆ ಫ್ಲೈಟ್ಗಳಿವೆ ಮಾಮೂಲಿ ಎಲ್ಲ. KFC ಏನೇನೋ ಐತೆ ಗೈಸ್. ನಮಗೂ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ KFC ನೋಡೋಣ ಅಂತ ಹೋಗ್ತಿದ್ದೀವಿ. ನೋಡಕ್ಕೆ ಹೋಯ್ತಾ ಇಲ್ಲ ಗೈಸ್, ತಿನ್ನಕ್ಕೆ ಹೋಗ್ತಾರೆ. ದೊಡ್ಡ ಮಾಡ್ತಾಳೆ. ನೋಡಕ್ ಫಸ್ಟ್ ನಾನು ತಿನ್ನಕ್ಕೆ ಅಂತಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಹೊಟ್ಟೆ ಹಸಿತಾ ಇದೆ, ಬನ್ನಿ ಹೋಗೋಣ ಗೈಸ್. ನಿಮಗೆ ಯಾವ್ಯಾವ ಚಾಕ್ಲೇಟ್ ಫ್ಲೇವರು, ಎಲ್ಲ ಥರ ಚಾಕ್ಲೇಟ್ಸ್ ಇದೆ ಇಲ್ಲಿ. ಲೈಕ್ ಕ್ಯಾಡ್ಬರಿಯಿಂದ ಹಿಡ್ದು ಹರ್ಷೀಸಿಂದ ಹಿಡ್ದು ಯಾವ್ದು ಇದೆ ಚಾಕ್ಲೇಟ್ ಹೆಸರುಗಳೇ ಗೊತ್ತಿಲ್ಲ ನೋಡಿ. ಕೋಕೋ ಕಟ್ ಅಂತ ಅನ್ನ ಓಡ್ತಾ ಇದ್ದಾರೆ ಗೈಸ್. ನಿಜವಾಗ್ಲೂ ವೆರಿ ಕಾಸ್ಟ್ಲಿ ಇಲ್ಲಿ. ಸುಮ್ಮನೆ ಮಾಮೂಲಿ ಮಾಲ್ ಥರ ಇದೆ, ಏನಂತಾನೆ ಅರ್ಥ ಆಯ್ತಾ ಇಲ್ಲ ಗೈಸ್. ಇದು ಮೋಸ್ಟ್ಲಿ ಯಾರನ್ನ ಬಟ್ಟೆ ಶಾಪಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ಬರ್ಬೋದು, ಅದಕ್ಕೆ ಶಾಪಿಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ ಗೈಸ್. ಏನಕ್ಕಂತ ತಿಳಿಸಿ ಗೊತ್ತಿಲ್ಲ. ಎಲ್ಲ ಬಟ್ಟೆಗಳು ಚೆನ್ನಾಗೈತಿರೋ ನೋಡೋಣ. ನೋಡಿ ಇವೆಲ್ಲ ಬಟ್ಟೆ ಸಕ್ಕದಾಗೈತೆ, ಕ್ರೇಜಿ ರೇಟ್. ಹಂಗೆ ಇರತ್ತೆ ಬಿಡ್ರಿ, ನೋಡೋಣ. ಎಷ್ಟು? 2600. ನೋಡಿ ನೋಡಿ 3000 ರೂಪಾಯಿ ಅಂತ 150 ರೂಪಾಯಿ ಕೊಡ್ತೀನಿ ನಮ್ಮ ಏರಿಯಲ್ಲಿ ಗೈಸ್. ಲಾಲಿಪಾಪ್ ನೋಡಿ, ಅವ್ರು ನಗ್ತವ್ರಲ್ಲಿ. ಸೊ ಗೈಸ್, ಫೈನಲಿ ಒಂದು ಚಾಕೋ ಹ್ಯಾಸಲ್ನೆಟ್ ಕೇಕ್ ತೊಗೊಂಡಿದ್ದೀವಿ. ಲಾಲಿಪಾಪ್ ತಗೊಂಡಿದ್ದೀನಿ ಗೈಸ್. ತಿನ್ನು. ಲಾಲಿಪಾಪ್ ನೋಡಿ ಹೆಂಗಿದೆ. ಸೊ ನಾವು ಈಗ ಸದ್ಯಕ್ಕೆ ತೊಗೊಂಡಿರೋದು ಇದು ಚಾಕೋ ಹ್ಯಾಸಲ್ನೆಟ್ ಕೇಕು. ಯಾಕಂದರೆ 3 ಜನಕ್ಕೂ ಹೊಟ್ಟೆ ಹಸಿತಾ ಇದೆ ಅದಕ್ಕೆ. ಫ್ಲೈಟಲ್ಲಿ ಇವ್ರಿಗೆ ಚಾಕೋ ಹ್ಯಾಸಲ್ನಟ್ ಕೊಡ್ತೀನಿ ಗೈಸ್. ಖುಷಿ ಆಗ್ತಾ ಇದೆ ನನಗೆ. ಅವನಿಲ್ಲ ಗೈಸ್, ಫ್ಲೈಟ್ ಬಂದ್ಬಿಡುತ್ತೆ. 4:20 ಬನ್ನಿ ಅಂತ ಹೇಳಿದ್ರು, ಹೋಗ್ಬೇಕು. ಬನ್ನಿ ಬೇಗ 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 ಹೋಗ್ಬಿಡೋಣ ಈಗ. ಕೇಕ್ ತಿನ್ಬೇಕಂದ್ರೆ ಕೊಡ್ಸಿದ್ದೀನಿ, ನಾನು ತಿನ್ಬೇಕು ಅದಕ್ಕೆ. ಇವರು ಅವರು ನನಗೆ ಕರೆದುಬಿಟ್ಟು ಬ್ರೋ ನೈಸ್ ಜಾಕೆಟ್ ಅಂತ ಹೇಳಿದ್ರು. ಖುಷಿ ಆಯ್ತು ಅಂತ ಗೈಸ್. ನಾನು ಅದಕ್ಕೆ ಗೈಸ್ ಈ ಥರ ಎಲ್ಲ ಬಟ್ಟೆ ಹಾಕೋದು. ಬಟ್ಟೆ ಹಾಕ್ತೀವಿ ಅಂದರೆ ನಾನು ಚೆನ್ನಾಗಿ ಕೇಳಬೇಕು. ಮೈ ಗಾಡ್. ಎಸ್ ಗೈಸ್, ಖುಷಿ ಆಯಿತು ಬ್ರೋ ನೈಸ್ ಜಾಕೆಟ್ ಅಂತ. ಥ್ಯಾಂಕ್ ಯು ಗೈಸ್. ಒಂದು ಕೊನೆಗೆ ಅವ್ನು ಅನ್ಕೊಂಡಿದ್ದು ಸಾಧಿಸ್ಬಿಟ್ಟ. ಈ 2 ಸಮೋಸಾಗ ಅವ್ನು ಎಷ್ಟು ಕೊಟ್ಟಿರ್ಬೋದು ಕೇಳಿ. ನಮ್ಮ ಫ್ಲೈಟ್ ಅದೇ ಅಲ್ಲಿ ಆಗ್ತಾರೆ ನೋಡಲ್ಲಿ. ನಮ್ಮ ಫ್ಲೈಟ್ ಅದೇ ಅಲ್ಲಿದೆ ನೋಡಿ, ಅದೇ. ಈ 2 ಸಮೋಸಾಗೆ 230 ರೂಪೀಸ್ ಕೊಟ್ಟವನೆ ಗೈಸ್. ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಅವ್ರನ್ನ ಕೇಳ್ತಾ ಇದ್ದಾರೆ ಹೇಳು. ಫೈನಲಿ ಎಲ್ಲಿ? ಅಲ್ಲಿ ನೋಡಿ. ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಖುಷಿ ಆಗ್ತಾ ಇದೆ ಗೈಸ್. ಇವಾಗೆಲ್ಲ ಚೆಕ್-ಇನ್ ಆಗಿದ್ದೀವಿ. ಅಲ್ಗೋಗಿ ಫ್ಲೈಟ್ ಹತ್ತದಷ್ಟೇ. ಟೇಕ್ ಆಫ್. ಕಿಟಕಿ ಪಕ್ಕ ಟಿಕೆಟ್ ಇಲ್ಲ ಗೈಸ್. ಗೊತ್ತಿಲ್ಲ ಎಲ್ಲಿ ಏನು ಅಂತ. ಅದೊಂದು ಸಿಕ್ಬಿಟ್ರೆ ಖುಷಿ. ಇದೆ ನೋಡಿ, ಹೋಗೋಣ ಬನ್ನಿ. ನೋಡಿ ತಾನೇ ಪೋ. ನಂಗೆ ಯಾವಾಗ ಕ್ಯಾಮರಲ್ಲಿ ಹೋಗಿ ಬೋಗಿ ನಂಗೆ ಆಗ್ತೈತೆ. ಏನೋ ಒಂಥರ ಓದಂಗೆ ಐತೈತೆ. ಫಸ್ಟು ಹೋಗೋಣ ಗೈಸ್. ಭಯ ಸೀಟ್ ಇಲ್ಲೇ ಸಿಕ್ತು. ಆಮೇಲೆ ಲಿಂಗು ಬಿಡ್ತೀನಿ. ಆಮೇಲೆ ಇಡೋಕ್ಕಾಗಲ್ಲ. ಆಗಲ್ವಾ? ಇಲ್ಲ ಕತ್ಕೋತ್ಯಾ? ಇಲ್ಲ, ನಂಗೆ ಭಯ.
ಟಪರಿ ಗೈಸ್ ಆ್ಯಕ್ಚುಲಿ ನಮಗೆ ಸೀಟು ಟಪರಿಗೆ ಬೇರೆ ಕಡೆ ಇತ್ತು, ಅದು ಇಬ್ರು ಹುಡುಗಿರ್ ಮಧ್ಯೆ ಕುತ್ಕೊಳ್ಳೋದು. ಅದೃಷ್ಟನ ಬೇಡ ಅಂದ್ಬಿಟ್ಟ. ಸೊ ಇಲ್ಲಿ ಒಂದು ಬ್ರೋ ಇದ್ರು, ಅವ್ರು ಬಿಟ್ರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವಾಗ ಫ್ಲೈಟ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಕೈ ಕಾಲೆಲ್ಲ ನಡುತ್ತಾ ಇದೆ, ಭಯ ಆಗ್ತಾ ಇದೆ. ಯಾಕಂದರೆ ದಿಸ್ ಇಸ್ ಮೈ ಫಸ್ಟ್ ಫ್ಲೈಟ್, ಇವೊಂದು ಫಸ್ಟ್ ಫ್ಲೈಟ್. ಕೈ ಕಾಲೆಲ್ಲ ನಡುತ್ತಾ ಇದೆ, ಭಯ ಆಗ್ತಾ ಇದೆ. ಯಾವ ಥರ ಇರುತ್ತೆ ಏನೋ ಅಂತ ಎಕ್ಸ್ಪೀರಿಯನ್ಸ್ ಆಗೋಗ್ತಿಲ್ಲ. ಹಾಂ, ಕುಯ್ ಅಂತ ಬೇರೆ ಸೌಂಡ್ ಬರ್ತಾಯಿದೆ, ಭಯ ಆಗ್ತೈತೆ ಗಾಯ್ಸ್. ಧೈರ್ಯ ತಗೊಂಡಿದ್ದೀನಿ, ಮನಃಶಾಂತಿಯಿಂದ ಧೈರ್ಯ ತಗೊಂಡಿದ್ದೀನಿ. ಚಿಕ್ಕ ಮಕ್ಕಳಲ್ಲಿ ನಾವು ಕೆಳಗಿಂದ ನೋಡ್ಕೊಂಡೆ ಖುಷಿ ಪಡ್ತಿದ್ದೆವು. ಫ್ಲೈಟ್ ಮೈಕ್ ಹಚ್ಕೊಂಡು ಮಾತಾಡಬೇಕು, ಪರವಾಗಿಲ್ಲ ಕೇಳಿಸಿ. ನಾವು ಚಿಕ್ಕ ವಯಸ್ಸಿಂದ ಅನ್ಕೊಂತಾ ಇದ್ವಿ ಗೈಸ್, ಒಂದಲ್ಲ ಒಂದು ದಿವಸ ಫ್ಲೈಟಲ್ಲಿ ಬರಬೇಕು ಅಂತ. ಇವತ್ತು ಆ ಡ್ರೀಮ್ ಟ್ರೂ ಮೂಮೆಂಟ್ ಆದಾಗ ಕೈ ಕಾಲೆಲ್ಲ ನಡ್ಕ. ಮೈ ಗಾಡ್ ಗೈಸ್, ಇಷ್ಟೊತ್ತವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಆ್ಯಂಡ್ ಇವಾಗ ಇನ್ನೇನು ಟೇಕ್ ಆಫ್ ಆಗಬೇಕು. ಹೊಟ್ಟೆಲ್ಲ ಗುಳ್ಳು ಗುಳ್ಳು ಅಂತೈತೆ ಗೈಸ್. ಅದೆಲ್ಲ ನಮಗೆ ಹೋಗ್ಬಿಟ್ಟು ಮಾಡ್ತವ್ರೆ. ಭಯ ಆಗ್ತೈತೆ. ಮೈ ಗಾಡ್, ಕೈಕಾಲು ನೋಡಿ ಎಷ್ಟು ಸ್ವೆಟ್ ಆಗ್ತೈತೆ ನಂಗೆ ಅಂದರೆ. ಫಸ್ಟ್ ಟೈಮ್ ಫ್ಲೈಟಾಗಿ ಬರ್ತಿರೋದು, ಕೂದೆಲ್ಲ ಫ್ಲೈಟ್ ಥರ ಆಗ್ಬಿಡೈತೆ. ತೋರಿಸು ಹೆಂಗೆಂಗೋ ಆಗ್ಬಿಡೈತೆ ಗೈಸ್ ನನ್ನ ಕೂದಲು. ಇನ್ನೇನು ಟೇಕ್ ಆಫ್ ಆಗಬೇಕು ಗೈಸ್. ಅದೇ ಟೇಕ್ ಆಫ್. ಟೇಕ್ ಆಫ್ ಅದು, ಇದು ಲ್ಯಾಂಡಿಂಗ್. ಹಾಂ, ಟೇಕ್ ಆಫ್ ಮಾಡ್ತಾ ಇದ್ದೀವಿ. ಟಪರ್ ಏನನ್ನ ಸೀಟ್ ಬೆಲ್ಟ್ ನೋಡಿ ಗಾಯ್ಸ್. ಅವ್ರಿಗೆ ಖುಷಿ ಪಡು. ಅಲ್ಲಿ ಕೂತಿದ್ರೆ ಇಬ್ರಿಬ್ರು ಹುಡುಗಿರು ಪಾಪಗೆ ಹಾಕೊಟ್ಬಿಡ್ತಾ ಇದ್ದೆ. ಒಂದು ಹುಡುಗಿ ಹೋಗ್ಬಿಡ್ತು ವಾಪಸ್. ಗಾಯ್ಸ್ ಹಿಂಗೆ ಇಬ್ರು ಹುಡುಗಿರ ಮಧ್ಯೆ ಸಿಕ್ಕಿತ್ತು ಗೈಸ್ ಸೀಟು. ಆ ಕಡೆ ಹುಡುಗಿ, ಈ ಕಡೆ ಹುಡುಗಿ, ಸೆಂಟ್ರಲ್ ಟಪರ್ ಇದು. ಅಷ್ಟೇ ಅವ್ರ ಗರ್ಲ್ ಫ್ರೆಂಡ್. ಸೊ ಗೈಸ್ ಫೈನಲಿ ಟೇಕ್ ಆಫ್ ಆಗಿದೆ. ಆ ಮೂಮೆಂಟ್ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನೋಡಿ ಯಾವ ಥರ ಇದೆ ಅಂತ, ಫುಲ್ ಫಾಗ್. ಲ್ಯಾಂಡ್ ಆಗಿದ್ದೀವಿ. ಫೈನಲಿ ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಒಳ್ಳೆ ಮಜಾ ಏನಂದ್ರೆ ಗೈಸ್ ಬ್ಯಾಗ್ ಏನಾಯ್ತು ಗೊತ್ತಾ, ಫಸ್ಟು ಇಲ್ಲಿ ಹೋಯ್ತು, ಇವಳು ನಂದೇ ಬ್ಯಾಗ್ ಒಂದು, ಆಮೇಲೆ ನಂದಲ್ಲ ಅಂದು. ನಾನು ಅದು ಗ್ರಿಪ್ಪರ್ ಸ್ವಲ್ಪ ಲೂಸ್ ಆಗಿತ್ತು ಅವಳು. ಅವಾಗಿಂದ ಹಿಂದೆ ಅಂದಮೇಲೆ ಮುಂದೆ ಹೋಗಿ ಹಿಡ್ಕೊ ಬಂದಿದ್ದಾಯಿತು. ನಂದು ಬ್ಯಾಗು ಎಲ್ಲ ಜನ ತುಂಬಿದ್ರು. ಎಲ್ಲ ಜನ ಹೋಗೋದ್ಮೇಲೆ ನನ್ನ ಬ್ಯಾಗ್ ಸಿಕ್ಕಾಯಿತು. ಲಾಸ್ಟ್ ಬ್ಯಾಗ್ ನಂದೇ, ನನಗೂ ಗೊತ್ತಾಗಲಿಲ್ಲ ನನ್ನ ಬ್ಯಾಗ್ ಅಂತ ಇದು. ಸೊ ಈಗ ಬಂದಿದ್ದೀವಿ, ಸ್ವಲ್ಪ ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು ಗಾಯ್ಸ್. ಅಲ್ಲೇ ನಮ್ಮ ಇಂಡಿಯಾ ಫ್ಲ್ಯಾಗ್. ಓಕೆ ಲೆಟ್ಸ್ ಗೋ. ಇದೆ ನೋಡಿ ಗಾಯ್ಸ್, ಸೂರತ್ ಏರ್ಪೋರ್ಟ್. ಇವಾಗ ಊಬರ್ ಬುಕ್ ಮಾಡಿದ್ದೀವಿ. ಊಬರಿಂದ ಅಲ್ಲಿ ಹೋಗಿ ಇನ್ನು ರೂಮ್ಸ್ ಎಲ್ಲ ನೋಡ್ಬೇಕು, ಹಂಗಿದೆ ಏನು ಅಂತ ಏನು ಗೊತ್ತೇ ಆಗ್ತಾ ಇಲ್ಲ ಇಲ್ಲಿ. ನಾವು ಇವಾಗ ಊಬರ್ ಬುಕ್ ಮಾಡಿದ್ವಿ ಅಲ್ವಾ, ಸೊ ಅದು ಊಬರ್ ಬಂದಿದೆ. ಇಲ್ಲಿಂದ ಹೋಗ್ತಾ ಇದೀವಿ. ಊಬರ್ ಬುಕ್ ಮಾಡಿದ್ವಲ್ಲ, ಸೊ ಅದು ಬಂದಿದೆ. ಇವಾಗ ಹೋಗ್ತಾ ಇದೀವಿ. ಹುಡುಕ್ಬೇಕೀಗ. ತುಮಕೋ ಕನ್ನಡ ಆತಾ ಬೈ? ಇಲ್ಲಿ ನೋಡಿ ಕನ್ನಡ ಬರಲ್ಲ, ನಮ್ಗೆ ಹಿಂದಿ ಬರಲ್ಲ. ಒಂದೇ ಲ್ಯಾಂಗ್ವೇಜ್ ಕಮ್ಯುನಿಕೇಟ್ ಮಾಡೋಕ್ಕಿರೋದಂದ್ರೆ ಇಂಗ್ಲಿಷ್. ನಾವು 1 ಅವರಿಂದ ರೂಮ್ ಹುಡುಕಿ ಸಾಕಾಗೋಗಿದೆ. ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ನನಗಂತೂ ಲಿಟ್ರಲಿ. ಅಪ್ಪ ಅಷ್ಟೆಲ್ಲ ಕಲಿಸಿ ಏನು ಒಂದಕ್ಕಿಂತ ಒಂದು ಕಾಸ್ಟ್ಲಿ ಹೇಳ್ತಾರೆ. ಅದೇನು ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಇಷ್ಟೊಂದು ಹೇಳ್ತಾರೋ ಏನೋ ಗೊತ್ತಿಲ್ಲ. ಸಾಕಾಗಿದೆ. ಊಟ ಮಾಡ್ತಾ ಇದ್ದೀವಿ ಗಾಯ್ಸ್. ಫೈನಲಿ ನಾವು ಸಿಕ್ಕಾಪಟ್ಟೆ ಓಡಾಡಿ ಹತ್ತತ್ರ 3 ಅವರ್ ಓಡಾಡಿದ್ದೀವಿ ಗೈಸ್. ಒಬ್ಬರು ಕ್ಲೀನಾಗಿ ರೆಸ್ಪಾಂಡ್ ಮಾಡಲ್ಲ, ಒಬ್ಬರು ಕ್ಲೀನಾಗಿ ಏನು ಆನ್ಸರ್ ಕೊಡೋಲ್ಲ. ಒಂಥರ ಹೆವಿ ಹಿಂಸೆ ಆಗೋಯ್ತು ಲಿಟ್ರಲಿ. ಅಪ್ಪ